ಇವತ್ತೊಬ್ಬ ಮೀನು ವ್ಯಾಪಾರ ಅವರ ಬಗ್ಗೆ ಒಂದು ಎರಡು ಮಾಹಿತಿಗಳನ್ನು ಪಡೆಯೋಣ ಬನ್ನಿ. ನಮಸ್ತೆ. ನಮಸ್ತೆ. ಮತ್ತೆ ವಿಶೇಷ ಎಲ್ಲ ಹೇಗಿದ್ದೀರಿ? ಆರಾಮ ಆರಾಮ. ನಿಮ್ಮ ಹೆಸರು? ನನ್ನ ಸಬೀರ್. ಸಬೀರ್. ಮತ್ತೆ ವಿಶೇಷ ಎಲ್ಲ ಹೇಗಿದ್ದೀರಿ? ಆರಾಮ ಆರಾಮ. ಹೇಗೆ ನಡೀತಿದೆ ನಿಮ್ಮ ವ್ಯಾಪಾರಗಳೆಲ್ಲ? ವ್ಯಾಪಾರ ಈಗ ಸ್ವಲ್ಪ ಕಡಿಮೆ. ಯಾಕೆ? ಮಳೆಗಾಲದಲ್ಲಿ ಜಾಸ್ತಿ ಸಿಗ್ಬೇಕಲ್ಲ, ಯಾಕಂದ್ರೆ ನೀರು ಇರುವ ಕಾರಣ ಮೀನುಗಳೆಲ್ಲ ಮೇಲೆ ಬರುತ್ತೆ. ಮಳೆಗಾಲದಲ್ಲಿ ಮೀನು ಸ್ವಲ್ಪ ಕಡಿಮೆ ಬರ್ತದೆ, ಯಾಕಂದ್ರೆ ಹಿಡಿಲಿಕ್ಕೆ ಬಿಡಲ್ಲ, ಬೋಟು ಹೋಗ್ಲಿಕ್ಕೆ ಬಿಡಲ್ಲ. ಹಾಗಾಗಿ ಇದರ ಬಗ್ಗೆ ಏನ್ ಹೇಳ್ತೀರಿ ನೀವು? ಅದು ಹೋಗಕ್ ಬಿಡಲ್ಲ ಅಲ್ಲ? ಹೋಗಕ್ ಬಿಡಲ್ಲ. ನೋಡಿ ಮೀನು ಸ್ವಲ್ಪ ನೋಡಿ ನೀವು ಹೇಗೆ ಉಂಟಂತ. ಮೀನು ಈಗ ಇದು ಫ್ರೆಶ್ ಮೀನಾಗಿರ್ತದೆ. ಇದು ನಮ್ಮ ಇಲ್ಲಿಂದಲ್ಲ, ಹೊರಗಡೆಯಿಂದ ಬರೋದು, ಬೇರೆ ಸ್ಟೇಟಿಂದ. ಈಗ ನಮ್ಮ ಸ್ಟೇಟಲ್ಲಿ ಮಳೆ ಇರುವ ಕಾರಣ ಬೋಟ್ಗಳನ್ನು ಬಿಡಲ್ಲ, ಹಾಗಾಗಿ ನಮಗೆ ಮೀನು ಸಿಗಲ್ಲ, ಫ್ರೆಶ್ ಮೀನು ಸಿಗಲ್ಲ. ಇದರಲ್ಲಿ ಕ್ಯಾಂಡಿ ಮೀನು ಅಂಥದ್ದೆಲ್ಲ ಮಾರಾಟ ಮಾಡಬೇಕು. ಆದರೆ ಇವತ್ತು ಫ್ರೆಶ್ ಮೀನು ಸಿಕ್ಕಿದೆ, ಅದೇ ಒಂದು ಖುಷಿ ತುಂಬಾ. ಹೌದಲ್ಲ? ಅದೇ ನಿಮ್ಮ ಮೀನು ಎಲ್ಲ ಹೇಳ್ತಾರೆ, ಯಾಕಂದ್ರೆ ಒಳ್ಳೆ ಒಳ್ಳೆ ಮೀನು ಮಾರ್ತೀರ ಅಂತ. ಅದು ನಂಗೆ ಖುಷಿ ಆಯ್ತು. ಅದು ಕಡಿಮೆ ರೇಟ್ಗೆ ಫುಲ್ ಆಫರ್ ಮಾಡಿ ಸೇಲ್ ಮಾಡೋದು. ಮತ್ತೆ ನಮ್ಮ ಇವರಿದ್ದಾರಲ್ಲ ಪುತ್ತಾಕನವರಿಗೆ, ಪುತ್ತಾಕನವರಿಗೆ ಫುಲ್ ಆಫರ್. ಖುಷಿ ಆಯ್ತು. ಬನ್ನಿ ಖರೀದಿಸಿ. ನಮ್ಮ ಕೈಗೆ ಎಡುಕೋ ದರದಲ್ಲಿ ಫ್ರೆಶ್ ಮೀನು ಮಾರಾಟ ಮಾಡೋದು. ಅತ್ಯುನ್ನತವಾಗಿರುವಂತ ಮೀನು ಕ್ಯಾಂಡಿ ಫ್ರೋಸನ್ ಮೀನು ಮಾರಾಟ ಮಾಡುವುದಿಲ್ಲ. ಒಂದು 15 ಮೀನಿನ ಹೆಸರು ಹೇಳಿ, ಅಲ್ಲಿ ನಮ್ಮ ವ್ಯೂವರ್ಸ್ಗೆ ಸ್ವಲ್ಪ ಖುಷಿ ಆಗ್ಲಿ. 15 ಅಂದ್ರೆ ಬಂಗಡೆ, ಬೂತಾಯಿ, ಎಟ್ಟಿ, ಪ್ರಾನ್ಸ್, ಮತ್ತೆ ಅಂಜಲ್, ಮಾಂಜಿ, ಕೊಡ್ಡಾಯಿ, ಆಮೇಲೆ ಡೆಂಜಿ ಅಂದ್ರೆ ತುಳುವಲ್ಲಿ ಹೇಳುದು. ಮತ್ತೆ ನಮ್ದು ಮಾರಾಟ ಮಾಡ್ಲಿಕ್ಕೆ ಇದು ನಮಗೆ ತುಂಬಾ ಮುಖ್ಯ. ಇದಿದ್ರೇನೆ ಮಾರಾಟ ಮಾಡ್ಲಿಕ್ಕೆ ಆಗುದು. ನೋಡು ಇದನ್ನು ಒತ್ತಿದ್ರೆ ಸಾಕು, ಇದ್ದವರು ಅಲ್ಲ, ನಿದ್ದೆಯಲ್ಲಿದ್ದವರು ಕೂಡ ಎದ್ದು ಬಂದು ಮೀನನ್ನು ಖರೀದಿ ಮಾಡ್ತಾರೆ. ಹಾಗಾಗಿ ಇದು ನನ್ನ ಆತ್ಮೀಯ ಸ್ನೇಹಿತ. ಇದಿಲ್ಲದ್ರೆ ನಮಗೆ ವ್ಯಾಪಾರ ಮಾಡ್ಲಿಕ್ಕೆ ಆಗುದು. ಎಷ್ಟು ವರ್ಷ ಆಯ್ತು ನೀವು ಈ ಫೀಲ್ಡ್ಗೆ ಬಂದು? ನಾನೊಂದು 5 ವರ್ಷ ಆಯ್ತು. ನಿಮ್ಗೆ ಈ ಫೀಲ್ಡ್ಗೆ ಬಂದು ಏನಾದ್ರು ಒಂದು ಅನ್ಸಿದ್ಯಾ? ಯಾಕಂದ್ರೆ ಇದು ಬೇಡ ಹಂಗಲ್ಲ ಅನ್ಸಿದ್ಯಾ? ಇಲ್ಲ, ಬೇಡ ಅಂತ ಅನಿಸಲಿಲ್ಲ, ಯಾಕಂದ್ರೆ ಒಳ್ಳೆ ಜೀವನ ಹೋಗ್ತಾ ಉಂಟು, ಹಾಗಾಗಿ ಬೇಡ ಅಂತ ಅನಿಸಲಿಲ್ಲ. ಯಾಕಂದ್ರೆ ನೀವು ಒಂದು ಖಂಡಿತವಾಗಿ ಜೀವನ ನಡೆಸುವವರು. ಅಂದ್ರೆ ಒಂದು ಮೀನಿನಲ್ಲಿ ಒಂದು ಕೊಲಕ್ಕೂ ಬಂದಿಲ್ಲ ಅಂತ ಮೀನುಗಳನ್ನು ನೀವು ಮಾರ್ತಿದ್ರಿ. ಅದಕ್ಕೋಸ್ಕರ ಎಲ್ಲ ಮೀನು ನಿಮ್ಮೊಂದಿಗೆ ಅವ್ರು ಖರೀದಿಸ್ತಾರೆ, ಅದಕ್ಕೋಸ್ಕರ ನಿಮ್ಗೆ ಇದುವರೆ ಹಂಗೆ ಅನಿಸಿಲ್ಲ. ಹೌದೌದು, ತುಂಬಾ ಖುಷಿ ಆಗ್ತದೆ. ಏನಂದ್ರೆ ಎಲ್ಲ ಊರಿಗೆ ಹೋಗಿ ಎಲ್ಲರಲ್ಲಿ ತುಂಬಾ ಜನರಲ್ಲಿ ಮಾತಾಡುವಾಗ ಅದೇ ಒಂದು ಟೈಮ್ ಪಾಸು ಆಗ್ತದೆ. ಮೀನು ಮಾರಿದಂಗೆ ಆಯ್ತದೆ. ಈಗ ಕೀಸ ಖಾಲಿ ಆಗ್ತಾ ಉಂಟು. ದುಡ್ಡು ಆಗ್ತಾ ಇಲ್ಲ, ಈಗ ಕೈಯಿಂದನೇ ಹೋಗ್ತಾ ಉಂಟು. ಒಂದು ಖುಷಿ ಏನಂತ ಹೇಳಿದ್ರೆ, ಇದನ್ನು ಒತ್ತಿದ್ರೆ ನಿದ್ದೆ ಮಾಡಿದವರು ಎದ್ದು ಬರ್ತಾರೆ ಮೀನ್ ಏನು ಅದೇ ನೋಡ್ಲಿಕ್ಕಾದ್ರೂ ಬರ್ತಾರೆ. ಕೆಲವರು ಬಂದು ನೋಡುದು ಮಾತ್ರ, ಮೀನು ತೆಗೆಯದಿದ್ರು ತೊಂದ್ರೆ ಇಲ್ಲ. ಇದನ್ನು ಒತ್ತಿದಾಗ ಎದ್ದು ಬರ್ತಾರಲ್ಲ, ಅದೇ ಖುಷಿ. ಜನರ ಬಗ್ಗೆ ಏನ್ ಹೇಳ್ತೀರಿ? ಯಾಕಂದ್ರೆ ಒಂದು ಜನ ಬಂದು ಎಲ್ಲ ಹೇಳ್ತಾರೆ, ಇದೆಂತ ಒಳ್ಳೆ ಇಲ್ಲ, ಎಷ್ಟು ಒಳ್ಳೇದಿದ್ರು ಜನರಿಗೆ ನನ್ನ ಮೀನನ್ನು ಯಾರು ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ನನ್ನದು ಫ್ರೆಶ್ ಮೀನು, ಅದು ನನ್ನನ್ನು ನಾನು ಹೊಗಳುವುದಲ್ಲ, ಅದು ನೀವೇ ತಗೊಂಡು ಬರುವುದು ಅಂತದ್ದು. ಒಳ್ಳೆ ಮೀನನ್ನ ತರ್ತಾ ಇದ್ದೇನೆ. ಹಿಂಗೆ ತುಂಬಾ ಗಾಡಿಗಳು ಹೋಗ್ತವೆ, ಅವರ ಬಗ್ಗೆ ಹೇಳ್ತೀರಿ? ತುಂಬಾ ಗಾಡಿ ಅಂದ್ರೆ ಎಲ್ಲರೂ ಹೊಟ್ಟೆಪಾಡಿಗೋಸ್ಕರ ದುಡಿತಾರೆ, ಎಲ್ಲರ ಮೀನು ಖರೀದಿಸ್ಬೇಕು. ನನ್ನದು ಮಾತ್ರ ಖರೀದಿಸ್ಬೇಕಂತ ಹೇಳ್ತಾ ಇಲ್ಲ, ಅಂತ ಭಾವೈಕ್ಯತೆ ನಿಮ್ಗೆ ಇದೆ, ಅದ್ ನಂಗೆ ಖುಷಿಯಾಗಿದ್ದು. ಎಲ್ಲರೂ ಅವರವರ ಹೆಂಡತಿ ಮಕ್ಕಳನ್ನು ಸಾಕ್ಲಿಕ್ಕೆ ದುಡಿತಾರೆ, ಎಲ್ಲರ ಮೀನನ್ನು ಖರೀದಿಸ್ಬೇಕು, ಎಲ್ಲರಿಗೂ ವ್ಯಾಪಾರ ಮಾಡ್ಬೇಕು. ಹೌದು, ನನಗೊಬ್ಬನಿಗೆ ಆಗಿ ಏನು ಸುಖ. ಹೌದೌದು. ಹಾಗೆ
ಈಗ ದೊಡ್ಡ ದೊಡ್ಡ ಮೀನು ಬರ್ತದೆ, ಅದಕ್ಕೆ ಒಂದು ಕೆಜಿಗೆ ಎಷ್ಟು ಇರ್ತದೆ? ಒಂದು ದೊಡ್ಡದು ಮೀನು ಬರುದಿಲ್ಲ, ನಾವೇ ಬರುದು ದೊಡ್ಡ. ಈಗ ಸಿಗ್ತಾ ಇಲ್ಲಲ್ಲ, ಹಾಗಾಗಿ ನಾವೇ ದೊಡ್ಡ ಆಗಿ ಬರ್ತೇವೆ ಈಗ. ಹೌದು. ನೀವೆಲ್ಲಿಂದ ಖರೀದಿಸಿದ್ರಿ? ಈಗ ಬೋಟಿಂದ ಅಲ್ಲಿ ಬಂದು ಮಂಗಳೂರಲ್ಲಿ ನಿಂತ್ಕೊಳ್ತದೇನೋ? ನಾವು ಮಂಗಳೂರಿದ್ದಲ್ಲ, ನಮ್ದು ಮಲ್ಪೆದ್ದು. ಮಲ್ಪೆ ಬೀಚ್. ಬೀಚ್ ಇದೆ ಅಲ್ಲ ಮಾರೆ, ಮಲ್ಪೆದ್ದು ಮೀನು ನಮ್ದು. ಹಾಗೆ 3 ಗಂಟೆಗೆ ಎದ್ದು ಹೋಗ್ಬೇಕು. ನೀವು ಅದಕ್ಕೆ ಅವರಿಂದ ನೀವು ಖರೀದಿಸುದು. ನಾವು ಹೋಗ್ತಾ ಇದ್ವಿ, ಅಂದ್ರೆ ನಿದ್ದೆ ಸಾಕಾಗಲ್ಲ, ಹಾಗಾಗಿ ಮೀನು ಮಧ್ಯಾಹ್ನ ಮುಂಚೆ ನಿಲ್ಲಿಸ್ಬೇಕು. ಆಗ್ತಾ ಇಲ್ಲ ಮಧ್ಯಾಹ್ನ ಮುಂಚೆ. ನೀವು ಇವತ್ತು ಖಾಲಿ ಆಗದ ಮೀನು ಏನ್ ಮಾಡ್ತೀರಿ? ಖಾಲಿ ಆಗದ ಮೀನಂತ ನಮ್ಮಲ್ಲಿ ಉಳಿಯುವುದಿಲ್ಲ. ಯಾಕಂತ ಹೇಳಿದ್ರೆ ಒಂದು ದಿನಕ್ಕೆ ಇಷ್ಟಂತ ಟಾರ್ಗೆಟ್ ಇರ್ತದೆ, ಇಷ್ಟು ಮೀನು ಮುಗೀತದೆ ಅಂತ. ಒಂದು ವೇಳೆ ಅಷ್ಟು ಮುದ್ದೆ ಮುಗೀತದೆ, ಒಂದು ವೇಳೆ ಮುಗಿಯದಿದ್ರೆ ಫೈನಲಿ ಒಂದು ಸ್ವಲ್ಪ ಕೊಟ್ಟ ರೇಟಿಗೆ ಮಾರಿಬಿಡ್ತೇವೆ. ಹಾಗಾಗಿ ಫಿನಿಶ್ ಮಾಡ್ತೀವಿ. ಅದೇ ಖುಷಿ ಆಯ್ತು. ಯಾಕಂದ್ರೆ ಮರುದಿನ ಅದನ್ನು ಎನ್ಸ್ಕೊಂಡಿದ್ರೆ ಅದು ಏನೇ ಆಗ್ತದೆ, ಕ್ಯಾನಿ ಮೀನು ಅಂತ ಹೇಳ್ತಾರೆ ಕೆಲವರು. ವ್ಯಾಪಾರ ಹಾಳಾಗ್ತದೆ. ಹೌದೌದು. ಒಂದು ಐಸಿಟ್ಟು ಮೀನು ಮಾರುದಂದ್ರೆ ಅದು ಎಷ್ಟಾದ್ರೂ ಒಳ್ಳೇದಾಗಲ್ಲ. ಸರಿ, ಹಾಗಾದ್ರೆ ಓಕೆ, ಥ್ಯಾಂಕ್ ಯು. ಖುಷಿ ಆಯ್ತು. ಹೀಗೆ ನನ್ನ ಹತ್ರ ಮಾತಾಡ್ಕೊಂಡಿದ್ರೆ ನಿಮ್ಮ ವ್ಯಾಪಾರ ಮುಂದುವರಿಸಬೇಕಲ್ಲ. ಓಕೆ, ಮತ್ತೊಮ್ಮೆ ಸಿಗುವ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಓಕೆ, ಇವರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಡನ್. ಬಾಯ್ ಬಾಯ್.